ಅವರಿದ್ದಾರೆ ಶಾಸಕರು. ಸರ್, ಈಗ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಸಭಾತ್ಯಾಗವನ್ನ ಕೂಡ ಮಾಡಿದ್ದೀರಾ. ಸೊ ಯಾವ ಉದ್ದೇಶ? ಬಜೆಟ್ ಭಾಷಣದ ಒಂದು ಪಾವಿತ್ರತೆಯನ್ನು ಹಾಳು ಮಾಡಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಟ್ಟು ಕೇವಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೋಸ್ಕರ ಈ ಬಜೆಟ್ ಅನ್ನು ಬಳಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಹೊರಗೆ ಬಂದಿದ್ದೇವೆ. ತೆರಿಗೆಯಲ್ಲಿ ಅನ್ಯಾಯ ಆಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಬಜೆಟ್ ಬುಕ್ನಲ್ಲೂ ಕೂಡ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಅಂಕಿಅಂಶಗಳು ಕೂಡ ಸುಳ್ಳಿನಿಂದ ಕೂಡಿರುವಂಥದ್ದು. ನಿನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಅದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೇವೆ. 15ನೇ ಹಣಕಾಸು ಯೋಜನೆ ಅಡಿನಲ್ಲಿ ಎಲ್ಲ ರಾಜ್ಯಗಳು ಕೂತಾಗ ಏನು ಚರ್ಚೆ ಆಗಿತ್ತು, ಯಾವ ರೀತಿಯಾದಂಥ ಪ್ರಸ್ತಾವನೆಗಳು ಬಂದಿತ್ತು, ಅವತ್ತು ರಾಜ್ಯ ಸರ್ಕಾರ ಯಾವ ಪ್ರಸ್ತಾವನೆಯನ್ನು ಮುಂದಿಟ್ಟಿತ್ತು, ಇದೆಲ್ಲದನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸಿದ್ದೇವೆ. ರಾಜ್ಯ ಸರ್ಕಾರದ ಅಭಿವೃದ್ಧಿ ವಿರೋಧಿಯನ್ನ ಮುಚ್ಚಿಡ್ಲಿಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನು ಒದಗಿಸಲಿಕ್ಕೆ ವಿಫಲ ಆಗಿರುವಂಥ ಸಂದರ್ಭದಲ್ಲಿ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಿಕ್ಕೆ ಮತ್ತು ನಾನು ಇದರಲ್ಲಿ ವಿಫಲ ಆದೆ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಕೇವಲ ಕೇಂದ್ರದ ಮೇಲೆ ಬೊಟ್ಟು ಮಾಡುವಂಥ ಪ್ರಯತ್ನವನ್ನು ಇವತ್ತು ಸಿದ್ದರಾಮಯ್ಯ ರಾಜ್ಯಪಾಲರ ಭಾಷಣದಲ್ಲೂ ಮಾಡಿದ್ದಾರೆ, ಬಜೆಟ್ನಲ್ಲೂ ಕೂಡ ಮಾಡಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆ. ಸುಳ್ಳು ರಾಮಯ್ಯ ಅನ್ನುವಂತಹ ಒಂದು ಬ್ಯಾನರ್ಗಳನ್ನು ಕೂಡ ಪ್ರದರ್ಶನ ಮಾಡಿದ್ರೆ ಯಾವ ಉದ್ದೇಶ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಯಾವ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಪದೇ ಪದೇ ಒಬ್ಬ ಮುಖ್ಯಮಂತ್ರಿ ಹೇಳ್ತಾ ಜನರನ್ನ ನಂಬಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿರುವಂತಹ ಎಲ್ಲ ಅಂಕಿಅಂಶಗಳು ಇವತ್ತು ಕೂಡ ಸುಳ್ಳು. ಯಾವ ಅಂಕಿಅಂಶಗಳು ಕೂಡ ನಿಜ ಇಲ್ಲ. ನಾವು ಅದನ್ನು ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಬಜೆಟ್ನಲ್ಲಿ ಯಾವುದೂ ಯೋಜನೆಗಳು ಇಲ್ಲ ಅನ್ನುವಂಥದ್ದು ತಮ್ಮ ಆಕ್ರೋಶ, ಅಥವಾ ತೆರಿಗೆಯಲ್ಲಿ ಅನ್ಯಾಯ ಆಗಿದೆ? ಎರಡೂ ಕೂಡ. ಒಂದು, ನಿರ್ದಿಷ್ಟವಾದಂತ ಯಾವುದೇ ಯೋಜನೆಗಳು ಬಜೆಟ್ನಲ್ಲಿ ಬರಲಿಲ್ಲ. ಎರಡನೇದು, ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದೇನಿದೆ, ತನ್ನ ರಾಜ್ಯದಲ್ಲಿ ಯಾವ ರೀತಿಯ ಅನುದಾನಗಳನ್ನು ಕ್ರೋಢೀಕರಿಸ್ತೇವೆ ಮತ್ತು ಆ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡ್ತೇವೆ ವಿವಿಧ ಇಲಾಖೆಗಳಿಗೆ ಅನ್ನೋದನ್ನ ಸರ್ಕಾರ ಹೇಳಬೇಕು. ಅದನ್ನು ಹೇಳದಲೆ ಕೇಂದ್ರ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ಇವರು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಬೇಕಾದ್ರೆ ಕೇಂದ್ರದ ಅನುದಾನದ ಮೇಲೆ ಡಿಪೆಂಡ್ ಆಗಿದ್ರ? ಇದು ಯಾವುದನ್ನು ಕೂಡ ಹೇಳದಲೆ ವಿನಾಕಾರಣ ಕೇಂದ್ರದ ಮೇಲೆ ಬಿಜೆಪಿ ಅವರು ಕೂಡ ಅಂಕಿಅಂಶವನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂತಹ ಟೀಕೆಗಳು ಕೂಡ ಬರ್ತಾ ಇದೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂಕಿಅಂಶಗಳನ್ನು ಕೂಡ ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಇದೆಲ್ಲವೂ ಕೂಡ ಬಹಿರಂಗವಾಗಿರುವಂತ ಚರ್ಚೆ. ಕೇಂದ್ರ ಸರ್ಕಾರ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಅನುದಾನಗಳನ್ನು ಕೊಟ್ಟಿದೆ, ರಾಜ್ಯ ಸರ್ಕಾರ ಎಲ್ಲಿ ವೈಫಲ್ಯಗಳನ್ನು ಕಂಡಿದೆ, ಇದೆಲ್ಲದೂ ಕೂಡ ಬಹಿರಂಗವಾಗಿರುವಂತ. ಇವತ್ತು ಎಲ್ಲಿ ಪ್ರತಿಭಟನೆಯನ್ನ ಮಾಡ್ತೀರಾ? ಅದ್ರ ಜೊತೆಗೆ ಸೋಮವಾರ ಮುಂದಿನ ಚರ್ಚೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕು ಮತ್ತು ಸರ್ಕಾರದ ವೈಫಲ್ಯಗಳನ್ನು ಯಾವ ರೀತಿ ಎಳೆ ಎಳೆಯಾಗಿ ಬಿಚ್ಚಿಡಬೇಕು ಅನ್ನೋದನ್ನ ಸೋಮವಾರ ತೀರ್ಮಾನ ಮಾಡುತ್ತೇವೆ. ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.